ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೊಸೆನೂರು ಗ್ರಾಮದ ಕೆರೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ವಲಯ ಅರಣ್ಯ ಇಲಾಖೆ ಆನೇಕಲ್ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ನೊಸೆನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎನ್ಎಸ್ ರವಿಚಂದ್ರರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಹಾರಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾವ್ಯ ಪ್ರಭಾಕರ್, ಕಾಂಗ್ರೆಸ್ ಮುಖಂಡ ಆರ್ಕೆ ಕೇಶವರೆಡ್ಡಿ, ಧರ್ಮಸ್ಥಳ ಸಂಘದ ಅರುಣಕುಮಾರ್, ಪತಲಿಂಗಪ್ಪ, ಚಂದ್ರಶೇಖರ್, ಅರಣ್ಯ ಅಧಿಕಾರಿ ಶಶಿ, ಯೋಗೇಶ್ವರಿ, ಶಾಲಿನಿ, ಪಂಚಾಯಿತಿ ಸದಸ್ಯರಾದ ಆರ್ ರವಿಚಂದ್ರ, ಸಂಪಂಗಿ, ಕವಿತಾ, ಮುಖಂಡರಾದ ವೀಣಾ ರವಿಚಂದ್ರ, ಮಂಜುನಾಥ ರೆಡ್ಡಿ, ಸುಮಾ, ಮುನಿಯಪ್ಪ, ಯಲ್ಲಪ್ಪ, ಕನಕ, ಲೋಕೇಶ್, ಮಂಜು, ರಾಜು, ಗೋಪಾಲ್, ಅಂಜನ್ ರೆಡ್ಡಿ, ಮುನೀರ್, ಕೃಷ್ಣ, ಮಂಜಪ್ಪ, ಪಂಚಾಯಿತಿ ಕಾರ್ಯದರ್ಶಿ ವೆಂಕಟರಮಣಪ್ಪ, ಕೆರೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮತ್ತು ನೊಸೆನೂರು ಕುಂಬಾರನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. ಈ ಕೆರೆ ಸುತ್ತಮುತ್ತ ಬದುಗಳ ಮೇಲೆ ಹಾಗೂ ಕೆರೆ ಅಂಗಳದಲ್ಲಿ ಸಸಿಗಳು ನೆಡ್ತಾ ಇದ್ದೀವಿ. ನೆಡ್ತಾ ಇರುವಂಥ ಸಸಿಗಳನ್ನು ನಾವು ಕಾಪಾಡುವಂಥ ಕೆಲಸ ಮಾಡ್ಕೊಂಡು ಹೋಗಬೇಕು. ನಾನು ನೊಸೆನೂರು ಗ್ರಾಮಸ್ಥರಲ್ಲಿ ಏನು ಹೇಳ್ಕೊಳ್ಳೋದು ಅಂದರೆ, ಇವತ್ತು ನಾವು ಮಾಡುವಂಥ ಕಾರ್ಯ ಇದು ಯಶಸ್ವಿ ಆಗಬೇಕು. ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕೇವಲ ಸಾಂಕೇತಿಕ ಕಾರ್ಯಕ್ರಮ ಆಗಬಾರ್ದು. ಮಾಡ್ತಕ್ಕಂಥ ಕಾರ್ಯಕ್ರಮ ಸಾಂಕೇತಿಕ ಆದರೆ ನಮಗೆ ನಾಳೆ ಸಂಖ್ಯೆಗಳಲ್ಲಿ ಹೇಳ್ಕೊಳ್ಳಿಕ್ಕೆ ಮಾತ್ರ ಉಳಿತದೆ, ನಮಗೇನು ಸಮೇತ ಸಿಗೋದಿಲ್ಲ. ಇವತ್ತು ವಿಶ್ವದಲ್ಲಿರ್ತಕ್ಕಂಥ ಅದೆಷ್ಟೋ ಅರಣ್ಯಗಳನ್ನು ನಾವು ಇವತ್ತು ಗಮನಿಸ್ತಾ ಇರಬೇಕಾದ್ರೆ ನಮ್ಮ ಕೆಲವು ಬುದ್ಧಿಜೀವಿಗಳು ಹೇಳ್ತಾ ಇರ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ನಾವು ಅರಣ್ಯಗಳನ್ನು ನಾವು ಗಂಭೀರವಾಗಿರ್ತಕ್ಕಂಥ ಅರಣ್ಯಗಳನ್ನು ನಾವು ಇವತ್ತು ಅಂದು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಇವತ್ತು ಆ ಅರಣ್ಯಗಳನ್ನು ನೋಡ್ಬೇಕಂತ ಹೇಳಿದ್ರೆ ನಾವು ಒಂದು ಫೋಟೋದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಪರಿಸ್ಥಿತಿ ಮುಂದುವರಿಸ್ಕೊಂಡು ಹೋದಂಥ ಸಂದರ್ಭಗಳಲ್ಲಿ ನಮ್ಮ ಫೋಟೋಗಳು ಸಮೇತ ಬೇಗ ಫೋಟೋ ಹಾಕ್ತಕ್ಕಂಥದ್ದನ್ನು ನಾವು ಮರಿಬಾರ್ದು. ಯಾಕಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಕೊಟ್ಟಿರ್ತಕ್ಕಂಥ ಮೂಲ ಸಂಪನ್ಮೂಲಗಳು ಯಾವಾಗ ಫೋಟೋದಲ್ಲಿ ಕಾಣ್ತೇವೋ ಅದರ ನಂತರ ಸೇರ್ತಕ್ಕಂಥ ಫೋಟೋ, ಅದನ್ನು ಬಳಸ್ಕೊಂಡಿರ್ತಕ್ಕಂಥ ಮನುಷ್ಯ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ನಿಮಗೆಲ್ಲ ಕೋವಿಡ್ 2-3 ವರ್ಷದಿಂದ ಬಂದು ಆಕ್ಸಿಜನ್ ಸಿಗದೆ ಯಾವ ರೀತಿ ಜನ ಸತ್ರು ಅಂತ ಗೊತ್ತಿರಬೇಕು. ಎಲ್ಲ ಟಿ ವಿಗಳಲ್ಲಿ ನಿಮ್ಮೂರಲ್ಲೂ ಆ ಥರ ಪ್ರಾಬ್ಲಮ್ ಆಗಿರ್ತೈತೆ. ನಾವು ಅರಣ್ಯನ ಇದೇ ಥರ ತೆಗಿತಾ ಹೋದ್ರೆ ನೆಕ್ಸ್ಟ್ ನಮಗೆ ಆಕ್ಸಿಜನ್ ಸಿಗಲ್ಲ. ನಾವು ಆಕ್ಸಿಜನ್ ಕಿಟ್ಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಬರ್ತೈತೆ. ನಾವೇನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಜಾಸ್ತಿ ದಿನ ಏನೂ ಇಲ್ಲ, ನಾವು ಹತ್ರದಲ್ಲೇ ನೋಡ್ತೀವಿ ಆ ಸ್ಥಿತಿ ಬರೋದು ಬೇಡ. ಎಲ್ಲರೂ ಒಂದು ವರ್ಷಕ್ಕೆ ಒಂದು ಗಿಡ ನೆಡಲೇಬೇಕು. ಮುಂದಿನ ಪೀಳಿಗೆಗೆ ನಮಗೆ ಗಾಳಿನೂ ಸಹ ಇರೋದಿಲ್ಲ. ನಾವು ಇವಾಗ ವಾಟರ್ ಕ್ಯಾನಿಂಗ್ ಎತ್ಕೊಂಡು ಹೋಗ್ತಿರೋ ಹಾಗೆ ನಮ್ಮ ಆಕ್ಸಿಜನ್ ಒಂದು ಬಾಕ್ಸ್ ಬರುತ್ತೆ, ಆ ಬಾಕ್ಸ್ನು ನಮ್ಮ ಕೈ ಜೊತೆನಲ್ಲೇ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವು ಎಲ್ಲರೂ ಈ ದಿನದಿಂದಲೇ ಪರಿಸರ ದಿನದಿಂದಲೇ ನಾವು ಎಲ್ಲ ಆರಂಭ ಮಾಡಬೇಕು. ಮನೆಗೊಂದು ಗಿಡ ಪ್ರತಿಯೊಬ್ಬರು ಈ ಗಿಡ ನೆಟ್ಟುಕೊಂಡು ಹೋದರೆ, ವರ್ಷಕ್ಕೊಂದು ಗಿಡ ನೆಟ್ಕೊಂಡು ಹೋದರೆ ನಮ್ಮ ಗಾಳಿನೂ ನಮ್ಮ ಅರಣ್ಯ ಎಲ್ಲ ತುಂಬ ಅಭಿವೃದ್ಧಿ ಆಗುತ್ತೆ. ನಮಗೆ ಸ್ವಚ್ಛ ಗಾಳಿ ಸಿಗುತ್ತೆ. ನಮ್ಮ ಮನೆ ಹತ್ರನೇ ನಾವು ಗಿಡ ನೆಟ್ಕೊಳೋದ್ರಿಂದ ನಮಗೆ ಶ್ವಾಸಕೋಶ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನೂ ಬರೋದಿಲ್ಲ. ಶುದ್ಧ ಗಾಳಿ ನಾವು ತೊಗೊತೀರಿ. ಇವಾಗ ನಾವೇನು ತೊಗೊತಾ ಇರೋ ಕೆಲವು ಸಿಟಿ ಕಡೆ ಹೋದರೆ ಎಲ್ಲ ಕೆಮಿಕಲ್ ಗಾಳಿನೇ ತೊಗೊತಾ ಇರೋದು. ನಮ್ಮ ಹಳ್ಳಿ ಕಡೆ ಮಾತ್ರ ಒಂದು ಸ್ವಲ್ಪ ಹಳ್ಳಿಗಳಲ್ಲಿ ಮನೆ ಹತ್ರ ಗಿಡ ಮರ ಎಲ್ಲ ಸುತ್ತು ಇರೋದ್ರಿಂದ ನಾವು ಶುದ್ಧ ಗಾಳಿ ತೊಗೊತಾ ಇದ್ದೇವೆ. ಮುಂದೆ ಹೋಗ್ತಾ ಮುಂದಿನ ಪೀಳಿಗೆಗಳಲ್ಲಿ ನಮಗೆ ಗಾಳಿ ಕೂಡ ಶುದ್ಧವಾಗಿರೋದು ಸಿಗೋದಿಲ್ಲ. ಅದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಂದು ಮನೆಯಲ್ಲೂ ಇವತ್ತಿಂದನೇ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಸೇರಿ ಒಂದೊಂದು ಗಿಡ ಒಂದೊಂದು ವರ್ಷಕ್ಕೆ ನೆಟ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅರಣ್ಯನೂ ತುಂಬ
ಚೆನ್ನಾಗಿರುತ್ತೆ. ನಮ್ಮ ಸುತ್ತಮುತ್ತಲು ವಾತಾವರಣ, ನಾವು ಏನೇ ಪರಿಸರ ಎಲ್ಲನೂ ಚೆನ್ನಾಗಿರುತ್ತೆ. ನಾವು ಇವಾಗ ಕೆರೆ ಅಭಿವೃದ್ಧಿ ಧರ್ಮಸ್ಥಳ ಸಂಘದವರು ನಮ್ಮ ಕೆರೆಯನ್ನು ಉಳಿತೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ಕಾರ್ಯಕ್ರಮ ಮಾಡಬೇಕಾದ್ರೆ ಕೇವಲ ಸಾಂಕೇತಿಕವಾಗಿ ಆಗಬಾರ್ದು. ಅದೇನಾದರೂ ಕೆಲಸ ರೂಪದಲ್ಲಿ ಇರಬೇಕು. ಅದನ್ನು ಯಾವತ್ತೂ ಸಹ ಮುಂದಿನ ಒಂದು ಸಮಾಜಕ್ಕೆ, ಮುಂದಿನ ಒಂದು ಪೀಳಿಗೆಗೆ ಅದೊಂದು ಪ್ರೇರಣೆಯಾಗಿರ್ತಕ್ಕಂಥ ಕೆಲಸ ಆಗಬೇಕು. ಈಗ ಏನಾಗ್ತಾ ಇದೆ, ಸಾಮಾನ್ಯವಾಗಿ ಈ ಎಲ್ಲ ಸಾಂಕೇತಿಕವಾಗಿ ಆಗುವಂಥ ಕಾರ್ಯಕ್ರಮ ಆಗಿಬಿಟ್ಟಿದೆ. ಈಗ ನೊಸೇನೂರು ಕೆರೆ ಅಭಿವೃದ್ಧಿಗೆ ಧರ್ಮಸ್ಥಳ ಸಂಘದಿಂದ ಸುಮಾರು ನಮಗೆ 16,21,000 ರೂಪಾಯಿ ಕೊಟ್ಟರು. 16,21,000ದಲ್ಲಿ ಇಷ್ಟು ಕೆಲಸ ಆಗಬೇಕು ಅಂದರೆ ನಾವು ಖರ್ಚು ಮಾಡಿದ್ದೆ 13,24,000. 13,24,000ಕ್ಕೆ ಇಷ್ಟು ಕೆಲಸ ಆಗ್ತಾಯಿತ್ತು. ಫಸ್ಟ್ ನೀರು ತುಂಬಕ್ಕೆ ಮುಂಚೆ ಬಂದು ನೋಡಿದರೆ ಎಲ್ರಿಗೂ ಗೊತ್ತಾಗ್ತಾ ಇತ್ತು ಇಷ್ಟು ಕ್ಲೀನಾಗಿ ಮಾಡ್ಬೋದು ಅಂತ. ಯಾವುದೇ ಒಂದು ಸರ್ಕಾರ ಹಣ ಆಗಿರ್ಬೋದು ಅಥವಾ ಸಾರ್ವಜನಿಕರ ಸುತ್ತಲ್ಲಿ ಯಾವುದೂ ಲೋಪದೇಶದಿರೋಂಥ ಕೆಲಸ ಮಾಡಬೇಕು ಅಂತಿದ್ರೆ ಆ ಒಂದು ಕೀರ್ತಿ ಏನಾದರೂ ಬರಬೇಕು ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘಕ್ಕೆ ಸೇರ್ಬೇಕಾಗ್ತೈತೆ. ಅವ್ರು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅದ್ರ ಆಯೋಜನೆ ಹೆಂಗಿರ್ತೈತೆ ಅಂದರೆ ಅದು ಜನ ಎಷ್ಟು ಮುಖ್ಯನೋ ಅದು ನೋಡಲ್ಲ ಅವರು. ಕೆಲಸ ಹೆಂಗಾಗಬೇಕು ಅನ್ನೋದು ಇದು ಒಂದು ಸರ್ಕಾರಕ್ಕೂ ಒಂದು ಮಾದರಿ. ಇದು ಸರ್ಕಾರದವರು ಸಹ ಅವ್ರ ಮಾರ್ಗದರ್ಶನ ಪಡ್ಕೊಂಡ್ರೆ ಇವತ್ತೇನೇನೋ ಹೇಳ್ತಾ ಇರ್ತಾರಲ್ಲ, ಅಲ್ಲಿ ಅಷ್ಟಾಯಿತು, ಇಲ್ಲಿ ಅಷ್ಟು ತಿಂದ್ರು, ಇಷ್ಟು ತಿಂದ್ರು, ಅವು ಯಾವತ್ತು ತಿನ್ನೋಂಥ ಕಾರ್ಯಕ್ರಮದಾಗಲ್ಲ. ನಾನು ದಯವಿಟ್ಟು ಹೇಳ್ತೀನಿ, ಯಾರೂ ಅಷ್ಟೇ ಸಾಂಕೇತಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಡಬೇಡ್ರಿ. ಅದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟು ಈ ದಿನ ಏನು ಗಿಡ ನೆಡೋ ಕಾರ್ಯಕ್ರಮ ನೀವೆಲ್ಲ ಬಂದಿದ್ದೀರಾ, ನಿಮ್ಗೆಲ್ಲರೂ ಭಗವಂತ ದೇವರ ಆಯುಷ್ ಆರೋಗ್ಯ ಈಶ್ವರನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ಹೇಳಿ 2016-17ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ತೀವ್ರ ಬರಗಾಲ ಉಂಟಾಯಿತು. ಇಂಥ ಸಮಯದಲ್ಲಿ ಜನರಿಗೆ ಕುಡಿಲಿಕ್ಕೆ ನೀರಿರಲಿಲ್ಲ, ಜಾನುವಾರುಗಳಿಗೆ ನೀರಿರಲಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ಕೂಡ ನೀರಿರಲಿಲ್ಲ. ಇಂಥ ಸಮಯದಲ್ಲಿ ನಮ್ಮ ಪೂಜ್ಯರು ಏನು ಮಾಡಿದ್ರು, ಒಂದು ನೀರಿನ ಸಂಗ್ರಹಣೆಗೆ ಶಾಶ್ವತ ಪರಿಹಾರ ಏನಾದ್ರು ಮಾಡಬೇಕು ಅಂತೇಳಿ ಕೆರೆಗಳ ಅಭಿವೃದ್ಧಿ ಮಾಡಿದರೆ ಅದು ರೈತರಿಗೆ ಅನುಕೂಲ ಆಗ್ತದೆ, ಅಕ್ಕಪಕ್ಕ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತದೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಕುಡಿಲಿಕ್ಕೆ ನೀರಿನ ಉಪಯೋಗ ಆಗ್ತದೆ ಅಂತೇಳಿ ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ನಾವು 2016ನೇ ಸಾಲಿನಿಂದ ಮಾಡ್ಕೊತ ಬರ್ತೀವಿ. ಇದುವರೆಗೂ ಒಟ್ಟು ನಮ್ಮ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 460 ಕೆರೆಗಳ ಅಭಿವೃದ್ಧಿನ ಮಾಡಿದ್ದೀವಿ. ಇದಕ್ಕೆ ನಾವು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನುದಾನವಾಗಿ 50 ಕೋಟಿ ರು ವೆಚ್ಚವನ್ನು ನಾವು ಖರ್ಚು ಮಾಡಿದ್ದೀವಿ. ನಾವು ಅದು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ತಾಲೂಕಿನಲ್ಲಿ ಒಂದು ವರ್ಷಕ್ಕೆ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡುವಂಥದ್ದು. ಕಳೆದ ವರ್ಷ ನಿಮ್ಮ ಗ್ರಾಮದ ನೊಸೆನೂರು ಕೆರೆಯನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಇದಕ್ಕೆ 13 ಲಕ್ಷ ವೆಚ್ಚನ ನಾವು ಬರ್ತಿದ್ದೀವಿ. ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಹಾಗೆ ಬಿಟ್ಟರೆ ಅಲ್ಲಿ ಅನುಕೂಲ ಆಗೋದಿಲ್ಲ. ಅದಕ್ಕೋಸ್ಕರ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮ, ಗಿಡಗಳನ್ನು ನೆಡುವುದರಿಂದ, ಹಣ್ಣಿನ ಗಿಡಗಳನ್ನು ನೆಡುವುದರಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದು ನೆರವಾಗ್ತದೆ, ಸಹಾಯ ಆಗ್ತದೆ ಅನ್ನುವ ಉದ್ದೇಶದಿಂದ ನಾವು ಕಳೆದ 2 ವರ್ಷಗಳಿಂದ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬರ್ತಾ ಇದ್ದೀವಿ. ನಾವು ಅದು ಯಾವ ರೂಪದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾವಲ್ಲಿರುವ ಕೆರೆ ಸಮಿತಿಯ ಸಹಕಾರದೊಂದಿಗೆ ನಾವಲ್ಲಿ ಕೆರೆ ಅಂಗಳದಲ್ಲಿ ಗಿಡ ನಾಟಿನ ಮಾಡ್ತಾ ಬರ್ತಿದ್ವಿ. ಕಳೆದ ವರ್ಷದಿಂದ ಸಾಮಾಜಿಕ ಅರಣ್ಯ ಇಲಾಖೆಯ ವತಿಯಿಂದ ಗಿಡಗಳನ್ನು ಮಾಡುವಂಥದ್ದು ಮತ್ತು ಅವರ ಕಾರ್ಯಕ್ರಮದಲ್ಲಿ ನಾವು ಒಟ್ಟಾಗಿ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಕಳೆದ ವರ್ಷ ಆಗಲೇ ಹೇಳಿದಾಗೆ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿಯ ಕೂನಮಡಿವಾಳ ಕೆರೆಯಲ್ಲಿ ನಾವು ಗಿಡಗಳನ್ನು ನೆಟ್ಟಿದ್ದೀವಿ. 1,000 ಗಿಡಗಳನ್ನು ನೆಟ್ಟಿದ್ದೀವಿ. ಹೋದ ವರ್ಷ ನೆಟ್ಟಂಥದ್ದು. ಈ ವರ್ಷದಲ್ಲಿ ಕೇವಲ 5 ಗಿಡಗಳು ಮಾತ್ರ ಅಲ್ಲಿ ಸತ್ತೋಗಿತ್ತು. ಇನ್ನೂ 995 ಗಿಡಗಳೆಲ್ಲ ಹಾಗೆ ಬದುಕುಳಿದು 5 ಅಡಿ ಇದ್ದ ಗಿಡಗಳಿಗೆಲ್ಲ 10 ಅಡಿ ಆಗಿದೆ. ಇನ್ನು 10 ವರ್ಷದ ನಂತರ ಅದು ಬೃಹತ್ ಮರವಾಗಿ ಬೆಳೆದು ಎಷ್ಟೋ ಜನಗಳಿಗೆ ಆಶ್ರಯ ನೀಡ್ತದೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುವಂತಹ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ನಾವಿವತ್ತು ನಿಮ್ಮ ಗ್ರಾಮದಲ್ಲಿ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಅಂತೇಳಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ವಿ.
ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನೆಸೆನೂರು ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಮತ್ತು ಅರಣ್ಯ ಇಲಾಖೆ ಮತ್ತು ನಮ್ಮ ಆರ್ಗದ್ದೆ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ನೆಸೆನೂರು ಗ್ರಾಮದಲ್ಲಿ ಸುಮಾರು 1,000 ಗಿಡಗಳನ್ನ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು ಇವತ್ತು ಪರಿಸರ ಎಲ್ಲ ಹಾಳಾಗ್ತಾ ಇದೆ, ಈ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಎಲ್ಲರಲ್ಲೂ ಕೂಡ ಅರಿವನ್ನು ಮೂಡಿಸ್ಬೇಕು. ಈ ಅರಿವನ್ನು ಮೂಡಿಸ್ಲಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಪೀಳಿಗೆಗೆ ನಮಗೆ ಒಳ್ಳೆ ಗಾಳಿ ಬೆಳಕು ಮಳೆ ಸಿಗಲ್ಲ, ವಿಷದ ಗಾಳಿಯನ್ನು ಕುಡಿಬೇಕಾಗ್ತೈತೆ. ಅದರಿಂದ ಈಗ 2 ವರ್ಷದ ಹಿಂದ್ಗಡೆ ನಾವು ಆಕ್ಸಿಜನ್ ಇಲ್ಲದೆ ಸಿಲಿಂಡರ್ ಸಿಗದೆ ಎಷ್ಟು ಜನ ಸತ್ರು ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಇದರಿಂದ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರವನ್ನು ಉಳಿಸ್ಬೇಕಾದ್ರೆ ಅರಣ್ಯವನ್ನು ಬೆಳೆಸಬೇಕು. ನಾನಂತೂ ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ತಮ್ಮ ಬರ್ಡೇಗೆ ಕೇಕ್ ಕಟ್ ಮಾಡೋದು ಬೇಡ, ಬರ್ಡೇಗೆ ಒಂದು ಗಿಡವನ್ನು 1 ವರ್ಷಕ್ಕೆ 1 ಗಿಡವನ್ನು ಬೆಳೆಸ್ರಿ. ಅರಣ್ಯ ಉಳಿತೈತೆ, ಪರಿಸರ ಬೆಳೀತೈತೆ. ನಾವು ಪರಿಸರಕ್ಕೆ ಏನಾದ್ರೂ ಒಂದು ಪರಿಸರ ಏನು ಬೇಕೋ ನಮ್ಗೆ ಕೊಡ್ತಾ ಇದೆ, ಆದರೆ ನಾವು ಪರಿಸರಕ್ಕೆ ಏನೂ ಕೊಡ್ತಾ ಇಲ್ಲ. ಆ ಪರಿಸರಕ್ಕೆ ನಾವು ಕೂಡ ಏನಾದರೂ ಕೂಡ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಉತ್ತಮವಾದ ಪರಿಸರವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಶ್ವ ಪರಿಸರ ದಿನದ ಶುಭಾಶಯಗಳು. ಈ ದಿನ ಆರ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೊಸೆನೂರು ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘದಿಂದ ಸುಮಾರು 1,000 ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಹಾಗೂ ಅರಣ್ಯ ಇಲಾಖೆಯ ವತಿಯಿಂದ ಸುಮಾರು 1,000 ಗಿಡಗಳನ್ನು ಕೊಟ್ಟು ಈ ದಿನ ಅವರು 3 ವರ್ಷ ಮೇಂಟೆನೆನ್ಸ್ ಸಹ ನೋಡ್ಕೊಳ್ತೇವೆ ಅಂತ ಬಂದು ನಮ್ಮ ಗ್ರಾಮದ ಸುತ್ತಲೂ ಇರುವಂಥ ಕೆರೆಗಳು ಮತ್ತು ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಟ್ಟು ಒಳ್ಳೆಯ ಯಶಸ್ವಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಸುಮಾರು 16 ಲಕ್ಷ ಹಣ ಮಂಜೂರು ಮಾಡಿ ಈ ವರ್ಷದಲ್ಲಿ ನಮ್ಮ ಗ್ರಾಮದ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹೂಳೆತ್ತೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಈ ಬಾರಿ ಕೆರೆಯನ್ನು ಸಹ ಸರ್ಕಾರದಿಂದ ಸುಮಾರು ನೀರು ಬಂದು ತುಂಬಿ ಕೋಡಿ ಹೋಗೋ ಸಮಯ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ಇನ್ನು ಈ ಗ್ರಾಮದ ಸುತ್ತಲೂ ಇನ್ನೂ ಹೆಚ್ಚಿನ ಗಿಡಗಳನ್ನು ನೆಲೆಸಿ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಕಾರ್ಯಕ್ರಮನ ಇನ್ನೂ ಯಶಸ್ವಿಯಾಗಿ ಮಾಡಬೇಕು. ಅದೇ ರೀತಿ ಈ ಗಿಡ ಕೇಶವಣ್ಣವ್ರು ಈಗಾಗಲೇ ಹೇಳಿದರು, ಒಂದು ವರ್ಷಕ್ಕೆ ಒಂದು ಬರ್ಡೇ ದಿವಸ ಒಂದು ಗಿಡ ನೆಟ್ಟರೆ ಸುಮಾರು ಸಾಕಷ್ಟು ಪರಿಸರ ಉಳಿತದೆ ಅಂತ. ದಯವಿಟ್ಟು ಎಲ್ಲರೂ ಸಹ ವರ್ಷಕ್ಕೆ 1 ಗಿಡನಾದರೂ ನೆಟ್ಟು ಸಹಕಾರ ಮಾಡಿ ಕಾಡು ಬೆಳೆಸಿ ನಾಡು ಉಳಿಸಿ. ನಮ್ಮ ಕೆರೆ ಸುತ್ತಲೂ ಈಗ ಒಳ್ಳೆ ಗಿಡಗಳು ಕೊಟ್ಟಿದ್ದಾರೆ. ಒಳ್ಳೆ ಪೇರ್ಲೆ ಹಣ್ಣು ಮತ್ತು ನೇರಳೆ ಹಣ್ಣು, ಹತ್ತಿ ಮರ, ಹಲಸಿನ ಮರ ಈ ಥರ ಹಣ್ಣು ಗಿಡಗಳನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಬೆಳೆಸ್ತೀವಿ. ಎಲ್ಲ ಗ್ರಾಮಸ್ಥರು ಸಹಕಾರದಿಂದ ಈ ಮರಗಳನ್ನೆಲ್ಲ ಬೆಳೆಸಿ ನಾವು ಮುಂದಿನ ದಿನಗಳಲ್ಲಿ ನೊಸೆನೂರು ಕೆರೆ ಸುತ್ತು ಗಿಡಗಳನ್ನು ಬೆಳೆಸಿರೋದು ಮಾದರಿಯಾಗಿ ತೋರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಹೇಳ್ತೇವೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದೇವೆ. ಹಾಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಕಾವ್ಯ ಪ್ರಭಾಕರ್ ಬಂದಿದ್ದಾರೆ, ಮತ್ತು ಅರಣ್ಯಾಧಿಕಾರಿಗಳು ಬಂದಿದ್ದಾರೆ, ಮತ್ತು ಶಾಲಾ ಮಕ್ಕಳು ಬಂದಿದ್ದಾರೆ, ನಮ್ಮ ಗ್ರಾಮಸ್ಥರು ಬಂದಿದ್ದಾರೆ. ಎಲ್ರಿಗೂ ಅವ್ರಿಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಪರಿಸರವನ್ನು ನಾವು ಹದಗೆಟ್ಟಿದೆ, ನಾವು ತುಂಬ ಇದರಿಂದ ನೋಡ್ಕೊಬೇಕಾಗುತ್ತೆ. ಮರ ಗಿಡಗಳನ್ನು ಬೆಳೆಸೋದ್ರ ಮುಖಾಂತರ ಎಲ್ಲರೂ ಜವಾಬ್ದಾರಿ ವಹಿಸಿ ಈ ಒಂದು ಕೆರೆ ಸುತ್ತು ಅಂಗಳದಲ್ಲಿ ಏನು ಗಿಡ ನೆಟ್ಟಿದ್ದಾರೆ ಒಬ್ಬೊಬ್ರದ್ದು ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿವಾರಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತ, ಮರ ಬೆಳೆದ್ರೆ ಗಿಡ ಚೆನ್ನಾಗಿರುತ್ತೆ, ಗಿಡ ಬೆಳೆದ್ರೆ ಮಳೆ ಬರುತ್ತೆ, ಮಳೆ ಬಂದರೆ ಎಲ್ಲ ತಂಪಾಗಿರುತ್ತೆ, ಎಲ್ಲರೂ ಜನ ಸುಭಿಕ್ಷವಾಗಿರ್ತಾರೆ ಅಂತ ಹೇಳ್ತಾ ಈ ಒಂದು ಬಂದಿರತಕ್ಕಂಥ ಎಲ್ರಿಗೂ ಶುಭಾಶಯವನ್ನು ಕೋರ್ತೇವೆ. ನಾವು ಈಗಾಗಲೇ ಲಾಸ್ಟ್ ಇಯರ್ ಹೋದ ವರ್ಷ ಆರ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರನಹಳ್ಳಿ ಮತ್ತು ನೊಸೆನೂರು ಸರ್ವೆ ನಂಬರ್ಗೆ ಸೇರಿದಂಥ ಲೇಔಟ್ಗಳಲ್ಲಿ
ಗಿಡಗಳನ್ನು ನೆಟ್ಟಿದ್ವಿ. ಸುಮಾರು 4 ಅಡಿ ಗಿಡಗಳನ್ನು ಕೊಟ್ಟಿದ್ದರು. ಈಗೆಲ್ಲ 8 ಅಡಿ 10 ಅಡಿ ಗಿಡಗಳು ಬೆಳೆದಿದೆ. 1,000 ಗಿಡಗಳು ಬೆಳೆದಿದೆ. ಈ ವರ್ಷ 1,000 ಗಿಡಗಳು ಕೊಡ್ತಿದ್ದಾರೆ ಮಾನ್ಯ ಅರಣ್ಯ ಇಲಾಖೆಯವರು. ಇನ್ನು ಮುಂದಿನ ವರ್ಷ ಪ್ರತಿ ವರ್ಷ 1,000 ಗಿಡಗಳನ್ನು ಕೊಟ್ಟರು ನಮ್ಮೂರಲ್ಲಿ ಸುತ್ತಮುತ್ತಲು ರಸ್ತೆ ಬದಿಯಲ್ಲಿ ಮತ್ತು ಗುಂಡುತೋಪುಗಳಲ್ಲಿ ಸರ್ಕಾರಿ ಗುಂಡುತೋಪುಗಳನ್ನು ಬಿಡಿಸ್ಕೊಟ್ರೆ ಇನ್ನೂ ಹೆಚ್ಚಿನ ಪರಿಸರ ಕಾಪಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪರಿಸರ ದಿನಾಚರಣೆಯ ಶುಭಾಶಯಗಳು. ನಮ್ಮ ನೆಸೆನೂರು ಗ್ರಾಮಕ್ಕೆ ಅರಣ್ಯ ಇಲಾಖೆಯಿಂದ 1000 ಗಿಡಗಳನ್ನು ನೆಡಲು ಹಮ್ಮಿಕೊಂಡಿದ್ದಾರೆ. ಅದನ್ನು ಧರ್ಮಸ್ಥಳ ಸಂಘದವರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಪರಿಸರ ದಿನಾಚರಣೆಯನ್ನು ಆಚರಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಿನ ನೆಸೆನೂರು ಗ್ರಾಮ ಮತ್ತು ಕುಂಬಾರನಹಳ್ಳಿ ಸೇರಿದಂತೆ 2 ಗ್ರಾಮಗಳ ಕೆರೆಗಳ ಅಭಿವೃದ್ಧಿ ಮತ್ತು ಹೂಳು ಎತ್ತುವ ಕಾರ್ಯಕ್ರಮವನ್ನು ಧರ್ಮಸ್ಥಳ ಸಂಘದವರು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಅರಣ್ಯ ಇಲಾಖೆಯವರು ಕೆರೆ ಸುತ್ತು ಅಭಿವೃದ್ಧಿ ಗಿಡಗಳನ್ನು ನೆಡುವ ಕೆಲಸವನ್ನು ಮಾಡಿದ್ದಾರೆ. ನಾವು ಈ ಗ್ರಾಮಸ್ಥರು ಮತ್ತು ಎಲ್ಲ ಸೇರಿ ನಾವು ಗಿಡಗಳನ್ನು ಯಶಸ್ವಿಯಾಗಿ ನಾವು ಬೆಳೆಸುತ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಗಿಡಗಳನ್ನು ನೆಡೆಸಿ ನಮ್ಮ ಪರಿಸರವನ್ನು ಕಾಪಾಡಲು ನಾವು ಶ್ರಮಿಸುತ್ತೇವೆ ಎಂದು ನಾನು ಕೇಳಿಕೊಳ್ಳುತ್ತೇನೆ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮತ್ತು ವಲಯ ಅರಣ್ಯ ಇಲಾಖೆ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ನಸೇನೂರು ಇವತ್ತಿಂದ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತೇನು ನಸೇನೂರು ಕೆರೆ ಸುತ್ತಲೂ ಅಂದಾಜು ಸುಮಾರು 1200 ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ವಿ. ಈಗಾಗಲೇ ಒಂದು ಸುಮಾರು 400-500 ಗಿಡ ನೆಟ್ಟಿದ್ದೀವಿ. ಇವತ್ತು ಇನ್ನೊಂದು 2-3 ದಿವಸದಲ್ಲಿ ಪೂರ್ತಿ ಗಿಡ ನೆಟ್ಟು ಇದನ್ನು ಕೆರೆ ಅಭಿವೃದ್ಧಿ ಸಮಿತಿ ವತಿಯಿಂದ ಹಾಗೂ ಸಾರ್ವಜನಿಕರು ಪಂಚಾಯಿತಿ ಕಡೆಯಿಂದಲೂ ಮತ್ತು ಗ್ರಾಮಸ್ಥರ ಕಡೆಯಿಂದ ಸಹಕಾರ ತಗೊಂಡು ಈ ಗಿಡಗಳನ್ನು ಅತಿ ಜಾಗರೂಕತೆಯಿಂದ ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಒಂದು ವಿಶೇಷವಾಗಿ ಏನು ಹೇಳಬೇಕು ಅಂದರೆ, ಇಲ್ಲಿ ನೆಡ್ತಾ ಇರೋ ಗಿಡಗಳೆಲ್ಲ ಬರೀ ಹಣ್ಣು ಹಂಪಲು ಬಿಡುವಂಥ ಗಿಡನೇ ನೆಡ್ತಾ ಇರೋದು. ಅದಕ್ಕೆ ಸಹಕಾರ ಕೊಟ್ಟಿದ್ದು ಮತ್ತು ಇವರು ಅರಣ್ಯ ಇಲಾಖೆಗೂ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ಮತ್ತು ಪಂಚಾಯಿತಿ ಸಮಿತಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ.